पूज्याय राघवेंद्राय सत्यधर्मरताय च भजतां कल्पवृक्षाय नमतां ಕಾಮಧೇನುವೆ. ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದ್ರೆ ಜನವರಿ 2026. ಮೊದಲನೇದಾಗಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಇವತ್ತಿನ ದಿವಸ ಅಂದ್ರೆ ಈ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನಗಳು ಹೇಗಿದೆ ಅಂತ ನೋಡೋದಾದ್ರೆ, ಶನಿ ಗ್ರಹವು ಮೀನ ರಾಶಿನಲ್ಲಿದ್ದು, ರಾಹು ಗ್ರಹವು ಕುಂಭ ರಾಶಿನಲ್ಲಿದ್ದು, ಹಾಗೆ ಗುರು ಗ್ರಹವು ಮಿಥುನ ರಾಶಿನಲ್ಲಿದೆ, ಹಾಗೆ ಕೇತು ಗ್ರಹವು ಸಿಂಹ ರಾಶಿನಲ್ಲಿದೆ. ಹಾಗಿದ್ರೆ ಇನ್ನು ಉಳಿದ ಗ್ರಹಗಳು ಅಂದ್ರೆ ಶುಕ್ರ ಗ್ರಹವು 13ನೇ ತಾರೀಕು ತಾನು ಧನುರ್ ರಾಶಿಯಿಂದ ಮಕರ ರಾಶಿಗೆ ತನ್ನ ಸಂಚಾರವನ್ನ ಮಾಡ್ತಿದ್ದಾನೆ. ಹಾಗೆ ಸೂರ್ಯ 14ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರವೇಶನ ಮಾಡ್ತಿದ್ದಾನೆ. ಇನ್ನು ಮಂಗಳ ಗ್ರಹವು ಜನವರಿ 16ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಸ್ಥಾನನ ಬದಲಾವಣೆ ಮಾಡ್ತಿದ್ದಾನೆ. ಹಾಗೆ ಬುಧ ಗ್ರಹವು ಜನವರಿ 17ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಸ್ಥಾನನ ಬದಲಾವಣೆ ಮಾಡ್ತಿದ್ದಾನೆ. ಹಾಗೆ ನಾನಾಗ್ಲೇ ಹೇಳ್ದಂಗೆ ಶನಿ ಗ್ರಹ ತನ್ನ ಅದೇ ಸ್ಥಾನದಲ್ಲಿ ನಕ್ಷತ್ರನ ಬದಲಾವಣೆ ಮಾಡಿಕೊಂಡು ಮುಂದುವರಿತಾ ಇದ್ದಾನೆ. ಇನ್ನು ಮಿಥುನ ರಾಶಿಯವರ ಜನವರಿ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ, ನೋಡಿ, ಮಿಥುನ ರಾಶಿಯವರಿಗೆ ಸವಾಲುಗಳು ಮತ್ತು ಪರಿವರ್ತನೆಯ ತಿಂಗಳು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರಮುಖ ಗ್ರಹಗಳಾದಂತಹ ಸೂರ್ಯ, ಮಂಗಳ, ಬುಧ ಮತ್ತು ಶುಕ್ರ ಗ್ರಹಗಳು ನಿಮ್ಮ ಅನಿರೀಕ್ಷಿತ ಬದಲಾವಣೆ ಮತ್ತು ಸಂಶೋಧನೆಯ ಮನೆ ಅಂತಾನೆ ಹೇಳುವಂತ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಗೆ ಒಂದು ಆಳವಾದ ಬದಲಾವಣೆ ಅಥವಾ ಆರ್ಥಿಕ ನಿರ್ವಹಣೆನ ನಿರೀಕ್ಷಿಸುವಂತ ಒಂದು ಸಮಯ ಇದಾಗಿರುತ್ತೆ. ಪ್ರಮುಖ ಕ್ಷೇತ್ರಗಳ ಫಲಗಳು ಏನಿರುತ್ತೆ ಅಂತ ನೋಡೋದಾದ್ರೆ, ಅದರಲ್ಲೂ ಆರ್ಥಿಕ ಮತ್ತೆ ಹಣಕಾಸಿನ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೋಡೋದಾದ್ರೆ, ನೋಡಿ, ಈ ತಿಂಗಳು ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನ ಎಚ್ಚರಿಕೆ ಅಗತ್ಯ ಆಗಿರುತ್ತೆ. ಯಾಕಂದ್ರೆ ನಿಮ್ಮ 8ನೇ ಮನೆಯಲ್ಲಿ ಇಷ್ಟು ಗ್ರಹಗಳ ಒಂದು ಸಂಚಾರ ಇರೋದ್ರಿಂದ ನೀವು ಕೆಲವೊಂದು ಸವಾಲುಗಳನ್ನ ಎದುರಿಸಬೇಕಾಗತ್ತೆ, ಅಥವಾ ನೀವು ಸಾಲದ ಒಂದು ಸುಳಿಗೆ ಸಿಗಾಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ನೀವೇನಾದ್ರೂ ಹೂಡಿಕೆ ಮಾಡ್ತಿದ್ದೀರಾ ಅಂದ್ರೆ, ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ನಿಮ್ಮ ಪೂರ್ವಿಕರಿಂದ ಏನಾದ್ರೂ ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಏನಾದ್ರು ತೊಂದರೆಗಳಾಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ನಿಮ್ಮ ಸಂಗಾತಿಯ ಹಣಕಾಸಿನ ಸ್ಥಿತಿ ಸ್ವಲ್ಪ ಸುಧಾರಿಸ್ತಾ ಬರ್ತಾ ಇರುತ್ತೆ. ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನೇ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಸಂಶೋಧನೆ ಮಾಡಿ ತದನಂತರ ಹೂಡಿಕೆ ಮಾಡೋದನ್ನ ನೀವು ಮಾಡ್ಲೇಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅದರಿಂದ ಸ್ವಲ್ಪ ನಿಮ್ಗೆ ತೊಂದರೆಗಳಾಗೋ ಸಾಧ್ಯತೆಗಳಿರುತ್ತೆ. ಇನ್ನು ನಿಮ್ಮ ವೃತ್ತಿ ಮತ್ತೆ ಕೆಲಸ ಹೇಗಿರುತ್ತೆ ಅಂತ ನೋಡೋದಾದ್ರೆ, ವೃತ್ತಿ ಜೀವನದಲ್ಲಿ ಒಂಥರ ನಿಮ್ಗೆ ಮಿಶ್ರ ಫಲಿತಾಂಶಗಳನ್ನ ನೀವು ನೋಡ್ಬೋದು. ನಿಮ್ಮ ರಾಶಾಧಿಪತಿ ಆಗಿರುವಂತಹ ಬುಧನು ಕೂಡ 8ನೇ ಮನೆಯಲ್ಲೇ ಇರೋದ್ರಿಂದ ನೀವು ಸಂಶೋಧನೆಗೆ ಸಂಬಂಧಪಟ್ಟಿದ್ದು ಅಥವಾ ರಹಸ್ಯಗಳಿಗೆ ಸಂಬಂಧಪಟ್ಟಂತ ಕೆಲಸಗಳು ಏನಾದ್ರು ನೀವು ಮಾಡ್ತಾ ಇದ್ರೆ ಅದ್ರಲ್ಲಿ ನಿಮ್ಗೆ ಯಶಸ್ಸು ಸಿಗುತ್ತೆ. ಇನ್ನ ಕೆಲಸ ಸ್ಥಳದಲ್ಲಿ ಏನಾದ್ರು ನಿಮ್ಗೆ ಗೊತ್ತಿಲ್ಲದೆ ಇರುವಂತ ಏನಂತಾರೆ ಹಿತಶತ್ರುಗಳು ಅಥವಾ ಏನಾದ್ರು ರಾಜಕೀಯವಾಗಿ ಏನಾದ್ರು ಬದಲಾವಣೆಗಳಾಗುವಂತ ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ನಿಮ್ಮಿಂದ ಏನ್ ನಡೀತಿದೆ ಅನ್ನೋದನ್ನ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಇನ್ನು ನಿಮ್ಮ 9ನೇ ಮನೆಯಲ್ಲಿರುವಂತಹ ರಾಹು ದೃಷ್ಟಿಯಿಂದ ನಿಮ್ಮ ಉದ್ಯೋಗದಲ್ಲಿ ಒಂದು ಅನಿರೀಕ್ಷಿತವಾದ ಒಂದು ಅವಕಾಶಗಳು ಕೂಡ ನಿಮ್ಗೆ ತರಬಹುದು. ಅಂದ್ರೆ ನಿಮ್ಗೆ ಅದು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾರೆಲ್ಲ ವರ್ಕ್ ಮಾಡ್ತಾ ಇರ್ತೀರಾ ಮಿಥುನ ರಾಶಿನಲ್ಲಿ ಅವ್ರಿಗೆಲ್ಲಾನು ಕೂಡ ಒಂದು ಮಹತ್ತರವಾದ ಒಂದು ಬದಲಾವಣೆ ಬರುವಂತದ್ದು, ಏನಾದ್ರು ಬಡ್ತಿ ಆಗುವಂತದ್ದು ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಒಂದು ಪ್ರಶಂಸೆ ಸಿಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ, 8ನೇ ಮನೆಯಲ್ಲಿ ಕುಜ ಮತ್ತೆ ಸೂರ್ಯನ ಸಂಚಾರ ಇರೋದ್ರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಕಾಳಜಿನ ವಹಿಸಲೇಬೇಕಾಗತ್ತೆ. ಯಾಕಂದ್ರೆ ಸಣ್ಣ ಪುಟ್ಟ ಅಪಘಾತಗಳು ಅಥವಾ ರೋಗಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಆರೋಗ್ಯನ ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಸಣ್ಣ ಪುಟ್ಟ ಏನೇ ತೊಂದರೆಗಳು ಕಂಡ್ರು ಕೂಡ ಅದಕ್ಕೆ ತಕ್ಕ ಪ್ರಿಕಾಷನ್ ನೀವು ತಗೋಬೇಕಾಗತ್ತೆ. ಜೊತೆಗೆ ನೀವು ಯೋಗ, ಪ್ರಾಣಾಯಾಮ ಅಥವಾ ಧ್ಯಾನ ಮಾಡೋದ್ರಿಂದ ಸ್ವಲ್ಪ ಮಾನಸಿಕವಾದ ತೊಂದರೆಗಳೇನಾಗುತ್ತೆ, ಆ ಒತ್ತಡಗಳನ್ನ ಕೂಡ ನೀವು ಕಮ್ಮಿ ಮಾಡ್ಕೊಬಹುದು. ಇನ್ನು ಸಂಬಂಧಗಳು, ಪ್ರೀತಿ ಹೇಗಿರುತ್ತೆ ಅಂತ ನೋಡೋದಾದ್ರೆ, ನೋಡಿ, ಸಂಬಂಧಗಳಲ್ಲಿ ಭಾವನಾತ್ಮಕವಾದ ಒಂದು ಬದಲಾವಣೆಗಳೇ ಸಿಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಸಂಗಾತಿ ಜೊತೆನಲ್ಲಿ ಉತ್ತಮ ಒಂದು ಬಾಂಧವ್ಯ ಇರುತ್ತೆ. ಆದ್ರೆ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳ ಆಡುವಂತ ಒಂದು ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ನೀವೇ ಸ್ವಲ್ಪ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಇವಾಗ ನಿಮ್ಮ ರಾಶಿನಲ್ಲಿ ಈ ತರ ಇದೆ ಅಂತ ನಿಮ್ಗೆ ಗೊತ್ತಾಗಿರೋದ್ರಿಂದ ಏನೋ ಜಗಳಗಳಾಗ್ತಿದೆ ಅಂದ್ರೆ ಅದನ್ನ ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೇದು. ನಿಮ್ಮಿಬ್ರು ಮಧ್ಯೆ ಇರುವಂತ ಕೆಲವೊಂದು ತಪ್ಪು ತಿಳುವಳಿಕೆಗಳನ್ನ ಒಂದು ಸ್ಪಷ್ಟಪಡಿಸ್ಕೊಬೇಕು. ಹೊಸ ಸಂಬಂಧಗಳಿಗೆ ಇದು ಒಂದು ಶುಭ ಸಮಯ ಅಂತ ಅನ್ಬೋದು. ಹೊಸ ಸಂಬಂಧಗಳು ಅಂತಂದ್ರೆ ಯಾರೆಲ್ಲ ಮದ್ವೆ ಹುಡುಕಾಟದಲ್ಲಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಜ್ಞಾನ ಮತ್ತೆ ಪ್ರಯಾಣ ಹೇಗಿರುತ್ತೆ ಅಂದ್ರೆ, 9ನೇ ಮನೆಯಲ್ಲಿ ರಾಹು ಇರೋದ್ರಿಂದ ವಿದೇಶ ಪ್ರಯಾಣಕ್ಕೆ ಹೋಗುವಂತ ಒಂದು ಚಾನ್ಸಸ್ ಕೂಡ ಇರುತ್ತೆ. ಅಥವಾ ಯಾವ್ದಾದ್ರು ದೂರದ ಊರುಗಳಿಗೆ ಹೋಗಿ ಬರುವಂತ ಕೂಡ ಒಂದು ಅವಕಾಶ ಇರುತ್ತೆ. ಅಥವಾ ಧಾರ್ಮಿಕವಾದ ಒಂದು ಆಧ್ಯಾತ್ಮಿಕವಾದ ವಿಷಯಗಳ ಬಗ್ಗೆ ಸ್ವಲ್ಪ ಆಸಕ್ತಿ ಬೆಳೆಸ್ಕೊಳ್ಳುವಂಥದ್ದು, ಈ ರೀತಿ ಆಗುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಇನ್ನು ಪರಿಹಾರವಾಗಿ ಏನ್ ಮಾಡ್ಬೇಕು ಅಂತ ನೋಡೋದಾದ್ರೆ, ನೋಡಿ, ನಿಮ್ಗೆ ಸವಾಲುಗಳನ್ನ ಒಂದು ನಿವಾರಣೆ ಮಾಡಕ್ಕೋಸ್ಕರ
ಬುಧ ಗ್ರಹದ ಬಲಕ್ಕೋಸ್ಕರ ನೀವು ಪ್ರತಿದಿನ ವಿಷ್ಣು ಸಹಸ್ರನಾಮನ ನೀವು ಪಠನೆ ಮಾಡ್ಬೇಕಾಗತ್ತೆ. ಬುಧವಾರದ ದಿವಸ ಹಸುಗಳಿಗೆ ಬೇಯಿಸಿರುವಂತಹ ಆಲೂಗಡ್ಡೆನ ತಿನ್ನಿಸ್ಬೇಕಾಗತ್ತೆ. ಮತ್ತೆ ನಿಮ್ಗೆ ಆರೋಗ್ಯದ ಸಮಸ್ಯೆಗಳು, ಯಾಕಂದ್ರೆ 8ನೇ ಮನೆಯಲ್ಲಿ ಕೆಲವೊಂದು ದೋಷ ಇರೋದ್ರಿಂದ ಆರೋಗ್ಯ ಸಮಸ್ಯೆ ಬರೋದ್ರಿಂದ ಪ್ರತಿದಿನ ನೀವು ಮಹಾಮೃತ್ಯುಂಜಯ ಮಂತ್ರನ ಪಠನೆ ಮಾಡ್ಬೇಕಾಗತ್ತೆ. ಹಾಗೆ ಶನಿ ಗ್ರಹದ ಒಂದು ಅನುಗ್ರಹಕ್ಕೋಸ್ಕರ ಸ್ವಲ್ಪ ಬಡವರಿಗೆ, ನಿರ್ಗತಿಕರಿಗೆ ನಿಮ್ಗೆ ಕೈಲಾಗಿರುವಂತ ಸಹಾಯನ ಶನಿವಾರ ದಿವಸ ಮಾಡ್ಬೇಕಾಗತ್ತೆ. ಹಾಗೆ ನಿಮ್ಗೆ ಒಂದು ಆತ್ಮವಿಶ್ವಾಸ ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರ, ಒಂದು ಗುರು ಬಲ ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರ ಪ್ರತಿ ದಿವಸ ನೀವು ಕೇಸರಿ ಅಥವಾ ಶ್ರೀಗಂಧದ ಬಣ್ಣದ ಒಂದು ತಿಲಕನ ಹಣೆಗೆ ಇಟ್ಕೊಂಡು ಹೋಗೋದ್ರಿಂದ ನಿಮ್ಗಾಗೋ ನೆಗೆಟಿವಿಟಿನ ಸ್ವಲ್ಪನಾದ್ರೂ ನೀವು ತಪ್ಪಿಸ್ಕೊಬಹುದು. ನೀವೇನಾದ್ರೂ ಜಾತಕನ ವಿಮರ್ಶೆ ಮಾಡಿಸ್ಕೊಬೇಕು ಅಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ತಗೋಬಹುದು. ಹಾಗೆ ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು. ನಾನು ಮತ್ತೆ ನಿಮ್ಮ ಮುಂದಿನ ತಿಂಗಳ ಫಲಾನುಫಲಗಳು ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.